ಮೆಟ್ರೋ ದರ ಹೆಚ್ಚಳಕ್ಕೆ ಬ್ರೇಕ್ ಬಿದ್ದಿದೆ. ಈ ಕ್ರೆಡಿಟ್ಗೋಸ್ಕರ ಇಬ್ಬರು ಪಾರ್ಟಿಗಳು ಈಗ ಒದ್ದಾಡ್ತಿದ್ದಾರೆ ಸರ್. ಬಟ್ ನಾನು ಇಬ್ಬರೂ ಪಾರ್ಟಿಗಳ ಒಂದು ಫಸ್ಟ್ ಕಮೆಂಟನ್ನು ಆಧರಿಸಿ ಹೇಳೋದಾದರೆ, ನಮ್ಮ ಮೆಟ್ರೋಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅದೊಂದು ಅನಾಥ ಕೂಸು. ಅದರ ಜವಾಬ್ದಾರಿಯನ್ನು ಹೊರೋದಕ್ಕೆ ಯಾರೂ ರೆಡಿ ಇಲ್ಲ. ಅದನ್ನು ನಮ್ಮ ಜೋಳಿಗೆಗೆ ಹಾಕ್ಬಿಟ್ಟಿದ್ದಾರೆ, ಪ್ರಯಾಣಿಕರ ಜೋಳಿಗೆಗೆ. ನಮ್ಮ ಮೆಟ್ರೋಗೆ ಹೇಳೋರು ಕೇಳೋರು ಯಾರಿಲ್ಲ, ಯಾರೂ ಓನ್ ಮಾಡ್ತಿಲ್ಲ ಸರ್ ಅದನ್ನು. ಮೇಡಮ್, ಅದೊಂದು ಅನಾಥ ಕೂಸು ಪಾಪ. ಕಳೆದ ವರ್ಷ ಆ BMRC ಎಲ್ಲ ಯಾರಿದ್ದಾರೆ ಅವ್ರ ಚೇರ್ಮನ್ ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಅವ್ರು ನಿಜವಾಗ್ಲೂ ಒಂದಿಷ್ಟಾದರೂ ಅವರಿಗೆ ನಿಜಕ್ಕೂ ಕೂಡ ಅವರಿಗೆ ಘನತೆ ಗೌರವ ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರವೂ ನಮ್ಮವನಲ್ಲ ಅಂತಾರೆ, ರಾಜ್ಯ ಸರ್ಕಾರವೂ ನಮ್ಮವನಲ್ಲ ಅಂತಾರೆ, ನಮಗೆ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ, ನಮಗೂ ಇದಕ್ಕೂ ಏನೇನೂ ಲಿಂಕೇ ಇಲ್ಲ ಅಂತಾರೆ. ಸೊ ಇಂತಹ ಅನಾಥ ಕೂಸುನ ಹೆಂಗಪ್ಪ ಇವರು ಮುಂದುವರಿಸ್ತಾರೆ ಸರ್? ಮೇಡಮ್, ನಾನು ಮೊದಲನಾಗಿ ನಮ್ಮ ಮೀಡಿಯಾ, ನಮ್ಮ ಬೆಂಗಳೂರು ನಾಗರಿಕರು, ಅಸೋಸಿಯೇಷನ್ಸ್ಗಳು ಇವರು ಮಾಡಿರೋ ಒಂದು ಆಕ್ರೋಶ ಏನು ಪ್ರದರ್ಶಿಸಿದ್ರು, ಮತ್ತು ಕೆಲವು ಜನಪ್ರತಿನಿಧಿಗಳು, ಅದು ಕೇಂದ್ರದಿಂದನೂ ಇರ್ಬೋದು, ರಾಜ್ಯ ಸರ್ಕಾರದಿಂದ ಇರ್ಬೋದು, ಇಬ್ಬರು, ಅದರ ಪರಿಣಾಮ ನನ್ನೇ ಆ ತಾತ್ಕಾಲಿಕವಾದ ತಡೆ ಆಯಿತು. ನಾನು ಅಬ್ಸರ್ವ್ ಮಾಡ್ತಿದ್ದೆ, ನಮ್ಮ ಜನಪ್ರತಿನಿಧಿ ಸೂರ್ಯ ಅವರು ಆದೇಶ ಬಂದಿದೆ ಅಂತ ಹೇಳ್ತಿದ್ರು, ಮತ್ತು BMRC ನಮ್ಗೆ ಯಾವುದೋ ಲಿಖಿತವಾದ ಆದೇಶ ಬಂದಿಲ್ಲ ಅಂತ ಹೇಳ್ತಿದ್ರು. ಹೋಗ್ತಾ ಹೋಗ್ತಾ ಸಂಜೆ ಹೊತ್ತಲ್ಲಿ ಕ್ಲಿಯರ್ ಆಯಿತು, ಒಂದು ಆದೇಶ ಬಂದಿದೆ, ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಬೇಕು. ಅದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜನರ ಆಕ್ರೋಶ ಮತ್ತು ಮೀಡಿಯಾ ಹೈಲೈಟ್ ಮಾಡಿದಕ್ಕೆ ಅದು ಆಯಿತು ಅಂತ ನಾನು ಭಾವಿಸ್ತೀನಿ. ಅದನ್ನ ನಮ್ಮ ಪಾತ್ರನೂ ಇದೆ. ನಾನು ಯಾಕೆ ಗೊತ್ತಾ, ನಾವು BMRC ಹೇಳಿದ್ವಿ, ಸತತವಾಗಿ ಇದು 9ನೇ ನಾನು ಚಾನಲ್ ಭಾಗವಹಿಸ್ತಾ ಇದ್ದೀನಿ. ನಾನು ನೇರ ಹೇಳ್ತಾ ಇದ್ದೀನಿ, ಎಲ್ಲರ ಪರಿಶ್ರಮದಿಂದ ಆಯಿತು. ನಾನು ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಮೀಡಿಯಾ ಹ್ಯಾಸ್ ಪ್ಲೇಡ್ ಎ ವೆರಿ ಬಿಗ್ ರೋಲ್, ಬೋತ್ ಪ್ರಿಂಟ್ ಆ್ಯಂಡ್ ಡಿಜಿಟಲ್ ಮೀಡಿಯಾ, ಆನ್ಲೈನ್. ಇವಾಗ ನಾವು ನಮಗೆ ಇನ್ನೊಂದು ಆಶ್ಚರ್ಯ ಏನಾಯಿತು ಅಂದರೆ ಮೇಡಮ್, FFC ಒಂದು ಕ್ಲಾಸ್ ಆಗಿತ್ತು, ಅಲ್ಲಿ ಒಂದು ಪ್ರತಿ ವರ್ಷ 5% ಆಟೋಮೆಟಿಕ್ ಮೆಕ್ಯಾನಿಸಮ್ ಕೊಟ್ಟರು ಅಂತ. ಅದು ನಮ್ಗೆ ಇದುವರೆಗೆ ಗೊತ್ತಾಗೇ ಇರಲಿಲ್ಲ. ಮೊನ್ನೆ 1 ತಿಂಗಳು ಮುಂಚೆ ನಮಗೆ ಪ್ರೆಸ್ಸಲ್ಲಿ ಡೆಕನರಲ್ಲಿ ಬಂದಾಗ ಗೊತ್ತಾಯಿತು, ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಈ ಮೆಕ್ಯಾನಿಸಮ್ ಇದೆ ಅಂತ. ಇವಾಗ ನಾವು ಕಳೆದ ವರ್ಷನೇ ನಾವು ಹೇಳಿದ್ವಿ ನೋಡಿ, ಫೇರ್ ಫಿಕ್ಸೇಷನ್ ಕಮಿಟಿ ಚೇರ್ಮನ್ ನಾನು ಲೆಟರ್ ಬರೆದೀನಿ. ಆ್ಯಸ್ ಎ ಪ್ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್, ಫಸ್ಟ್ ಡಿಮ್ಯಾಂಡ್ ಡೆಫರ್ ಫೇರ್ ಹೈಕ್ ಫಾರ್ 1 ಇಯರ್. ಅದಕ್ಕೆ ಕಾರಣಗಳಿತ್ತು. ನಾವು ಯಾವಾಗಲೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದು 41ನೇ ವರ್ಷ ರೈಲ್ವೆ ಆ್ಯಕ್ಟಿವಿಟಿನ ನಾನು ಪಾಲ್ಗೊಂಡಿದ್ದೇನೆ, ರಾಜ್ಯಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಾನು ಫಸ್ಟ್ ಹೇಳಿದೆ, ಯಾಕೆಂತ ಹೇಳಿದ್ರಂದರೆ ಯೆಲ್ಲೋ ಲೈನ್ ಕಂಪ್ಲೀಟ್ ಆಗಿಬಿಟ್ಟಿತ್ತು, ಟೆಸ್ಟಿಂಗ್ ನಡೀತಿತ್ತು, ಕೋಚಸ್ ಮಾತ್ರ ಬರಬೇಕಿತ್ತು. ಅದ್ರ ಜೊತೆಲಿ ಬ್ಲೂ ಲೈನ್, ಪಿಂಕ್ ಲೈನ್, ORR ಲೈನು ಈ ಕಾಮಗಾರಿಗಳು ನಡೀತಿದೆ. ನೋಡಿ, ನೀವು ಈ ಯೆಲ್ಲೋ ಲೈನ್ ಓಪನ್ ಮಾಡಿದ್ರೆ ನಿಮ್ಗೆ 2.5 ಲಕ್ಷದಿಂದ 3 ಲಕ್ಷ ಪ್ಯಾಸೆಂಜರ್ ಜಾಸ್ತಿ ಆಗುತ್ತೆ. ಸೊ ಅದು ಒಂದು ಕಾರಣ ಕೊಟ್ಟೆ. ಅದ್ರ ಜೊತೆಲಿ ಬ್ಲೂ ಲೈನ್, ORR ಲೈನ್, ಪಿಂಕ್ ಲೈನ್ ಕೆಲಸ ಕಾಮಗಾರಿ ನಡೀತಿದೆ, ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಮಾಡಿ ಅಂತ ಹೇಳಿದ್ವಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಅದ್ರ ಜೊತೆಲಿ ಇನ್ನೊಂದು ನಾವು ಪ್ರಸ್ತಾಪನೆ ಕೊಟ್ಟಿದ್ದು, ನೀವು ಫೇರ್ ರೆವೆನ್ಯೂ ಬಾಕ್ಸ್ನ ಮುಟ್ಟಬೇಡಿ, ನೀವು ನಾನ್ ಫೇರ್ ರೆವೆನ್ಯೂ ಇನ್ಕಮ್ ಜನ್ರೇಟ್ ಮಾಡಿ ಅಂತ ಹೇಳಿದೆ. ಇವ್ರ ಹತ್ರ ಲ್ಯಾಂಡ್ ಬ್ಯಾಂಕ್ ಇದೆ, ಇವ್ರ ಹತ್ರ ಅಡ್ವರ್ಟೈಸ್ಮೆಂಟ್ ಆಪರ್ಚುನಿಟೀಸ್ ಇದೆ, ಇವರಿಗೆ ಟ್ರೈನ್ನಲ್ಲಿ ಕೋಚಸ್ಗೆ ಆಚೆ ಮತ್ತು ಒಳಗೆ ಇಂಡೋರ್ ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಫೆಸಿಲಿಟಿ ಇದೆ, ನೇಮಿಂಗ್ ಫೆಸಿಲಿಟಿ ಇದೆ, ಮತ್ತು ಈ ಪಾರ್ಕಿಂಗ್ ವಿಚಾರದಿಂದ ಹಣ ಸಂಭವಿಸುತ್ತದೆ, ಅದಕ್ಕೆ ಆದಾಯ ಗಳಿಸ್ಬೋದು. ಮತ್ತು ಕಾರ್ಗೋ ಟ್ರೈನ್ ಫಸ್ಟ್ ಟೈಮ್ ನಾನು ಇದು 16 ತಿಂಗಳ ಮುಂಚೆ ಹೇಳಿದ್ದೆ, 16ರಿಂದ 18 ತಿಂಗಳ ಮುಂಚೆ ನಾನು ಹೇಳಿದ್ದೆ, ನೀವು ನಮ್ಮಲ್ಲಿ ವಂಡರ್ಫುಲ್ ನೆಟ್ವರ್ಕ್ ಇದೆ, ಇವಾಗ ಏರ್ಪೋರ್ಟ್ ಲೈನು ಚಾಲೂ ಆಗ್ತಿದೆ, ಕಾರ್ಗೋ ಟ್ರೈನ್ ಚಾಲೂ ಮಾಡಿ. ಅದು ಯಾವಾಗ? ನಾನ್ ಪೀಕ್ ಟೈಮಲ್ಲಿ. ಅದಕ್ಕೂ ನಾನ್ ಪೀಕ್ ಏನು, ಲೇಟ್ ಅವರ್ಸಲ್ಲಿ ಮಾರ್ನಿಂಗ್ 5 to 7:30 ಮುಚ್ಚಿಬಿಡಿ, ನೈಟು 9 to 11 ನಡೆಸಿ. ಈ ಮೂಲಕ ಶಿಫಾರಸ್ ಏನೋ ಅಥವಾ ನೀವು ರೆಕಮೆಂಡೇಶನ್ಸ್ ಕೊಟ್ಟಿದ್ರೆ ಈಗ ಹೇಳಿ ಸರ್, BMRC ಅಲ್ಲಿ ಎಷ್ಟಿದೆ ಅರ್ನಿಂಗ್ಸ್ ಅದರ್ ದೆನ್ ಪ್ರೈಸ್? ಇವಾಗ ನಾನು ಇನ್ನೊಂದು ಮೂಲ ಕಾರಣಕ್ಕೆ ಬರ್ತೀನಿ. ಇವಾಗ 3 ಮೆಂಬರ್ ಕಮಿಷನ್, ಅದು ಫೇರ್ ಫಿಕ್ಸೇಷನ್ ಕಮಿಟಿ. BMRCಯಲ್ಲೂ ಒಂದು ಲೆಟರ್ ಬರೀತು, ಯಾರಿಗೆ? MOHUಗೆ, ಹೌಸಿಂಗ್ ಅರ್ಬನ್ ಅಫೇರ್ಸ್ಗೆ, ನಮಗೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಬೇಕು ಅಂತ.
ಇವಾಗ ಅವ್ರು ಲೆಟ್ರ್ ಬಂದರೆ ಬೇಡ ಅಂತ ಹೇಳ್ತಾರಾ? ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಬೇಕೇ ಬೇಕು ಅಂತ ಏನಿಲ್ಲ, ಬಟ್ ಅಲ್ಲಿ ಒಂದು ಕ್ಲಾಸ್ ಇದೆ. ಫೇರ್ ಫಿಕ್ಸೇಷನ್ ಕಮಿಟಿ ಅದು ನಿರ್ಧಾರಕ್ಕೆ ಬಂದರೆ ಅದನ್ನ ನೀವು ಯು ಶುಡ್ ಅಕ್ಸೆಪ್ಟ್ ಅಂತ ಒಂದು ಕ್ಲಾಸ್ ಇದೆ. ಶಿಫಾರಸುಗಳನ್ನು ರದ್ದುಗೊಳಿಸುವ ಅಥವಾ ಉಲ್ಲಂಘಿಸುವಂತ ಕಾನೂನಾತ್ಮಕ ಅಧಿಕಾರ ಇಲ್ಲ. ಒಂದು ಎರಡನೇದು, ಸರಿ ಈಗ ಒಂದು ನಿಮಿಷ, ನೀನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ. ಅಲ್ಲಿ ನೀವು ಇವಾಗ ಮುಂದೆ ಈ ಕಮಿಟಿ ಇದೆಯಲ್ಲ, ಫೇರ್ ಫಿಕ್ಸೇಷನ್ ಕಮಿಟಿ, ಅದ್ರ ಮುಂದೆ ಇಡ್ತಾರೆ ನಂದು ಆಪರೇಷನ್ ಕಾಸ್ಟ್ ಏನು, ನನ್ನ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಏನು, ನನ್ನ ಮ್ಯಾನೇಜ್ಮೆಂಟ್ ಕಾಸ್ಟ್ ಏನು, ನನ್ನ ಎಸ್ಟೇಟ್ ಕಾಸ್ಟ್ ಏನು ಅಂತ ಇಡ್ತಾರೆ. ಅದರ ಜೊತೆಲಿ ನಂದು ಲೈಬಿಲಿಟಿ ಏನಿದೆ, ಅದು ಲೋನ್ ಪೇಮೆಂಟು. ಒಂದು ನಿಮಿಷ, ಈಗ ಅದೆಲ್ಲ ಗೊತ್ತಿದೆ. ಖರ್ಚು ವೆಚ್ಚ ಇವ್ರಿಗೆ ಸರಿದೂಗ್ಸಕ್ಕೆ ಆಗ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಮಾತ್ರ ಇವರಿಗೆ ಒಂದು ಕುಶನ್ ಥರ ಕೊಡುಗೆಗಳನ್ನು ಕೊಡ್ತಾ ಇದೆ ವರ್ಷಿಕವಾಗಿ. ತಾವು ಹೇಳ್ತಾ ಇದ್ದೀರಿ ನೀವೇನೇ ಅರ್ನಿಂಗ್ಸ್ ಮಾಡ್ಕೊಳ್ಬೇಕಂದ್ರೆ ತಾವು ಭಾಳಷ್ಟು ಕಾರ್ಗೋ ಹೇಳಿದ್ರಿ, ಅಡ್ವರ್ಟೈಸ್ಮೆಂಟ್ಸ್ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಈಗ ನಮ್ಮ ಮೆಟ್ರೋ ಅದರ್ ದೆನ್ ಪ್ರೈಸ್ ಬೇರೆ ಯಾವ ಮೂಲಗಳಿಂದ ಅರ್ನಿಂಗ್ ಮಾಡ್ತಿದೆ ಅಂತ ನಿಮ್ಗೆ ನಾ ಕೇಳಿದೆ ಸದ್ಯಕ್ಕೆ. ನಾನು ಅದೇ ಹೇಳಿದ್ನಲ್ಲ ಮೇಡಮ್, ಎಷ್ಟು ಅರ್ನ್ ಮಾಡ್ತಿದೆ, ಹೆಂಗ್ ಅರ್ನ್ ಮಾಡ್ತಿದೆ? ಉದಾಹರಣೆಗೆ ಸರ್, ಇವರು ನಮ್ಮ ವಿವೇಕಾನಂದ ಅವರೇ ಮಧ್ಯೆ ಒಂದು ಸುದ್ದಿ ಆಗಿತ್ತು, ನಾವು ಅಮೂಲಕ್ಕೆ ಕೊಟ್ಬಿಡ್ತೀವಿ ಮಳಿಗೆಗಳನ್ನು ತೆಗಿಯೋಕ್ಕೆ ನಮ್ಮ ಮೆಟ್ರೋ ಅಂತ, ಯಾಕಂದ್ರೆ ಅವ್ರು ಜಾಸ್ತಿ ಬಿಡ್ ಮಾಡ್ಯಾರ ಅಂತ. ನಂದಿನಿ ಅವ್ರಿಗೆ ಅಷ್ಟು ನಮ್ಗೆ ರೆಂಟ್ ಕಟ್ಟೋಕ್ಕಾಗಲ್ಲ, ನಾವು ಸ್ವಲ್ಪ ಅಷ್ಟು ಶ್ರೀಮಂತರಿಲ್ಲ ಅಂತ. ಈಗ ಆ ಥರದ್ದು ಏನಾದರೂ ಮಳಿಗೆಗಳು ನಾನು ಭಾಳ ಓಡಾಡಲ್ಲ ನಮ್ಮ ಮೆಟ್ರೋದಲ್ಲಿ, ಅಂದರೆ ಅರ್ನಿಂಗ್ಸ್ ಬೇಕಲ್ರಿ ಸರ್, ಬರೀ ಪ್ರೈಸ್ ಮೇಲೆ ಡಿಪೆಂಡ್ ಮಾಡೋಕ್ಕಾಗೋದಿಲ್ಲ ಇವ್ರು ಹೇಳ್ದಂಗೆ. ಸೊ ಅಂಥವು ಏನಾದರೂ ಆ್ಯಕ್ಟಿವಿಟೀಸ್ ಅದಾವೋ ಇಲ್ಲ ಸರ್? ಅಲ್ಲ, ಈಗ ಮೊದಲನೇದಾಗಿ ಈ 2-3 ದಿನದಿಂದ ಏನು ಘಟನೆಗಳಾಗ್ತಾ ಇದ್ದಾವೆ ಮೆಟ್ರೋದು, ಇದು ಖಂಡಿತವಾಗಲೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಮಾಹಿತಿಯ ದೃಷ್ಟಿಯಿಂದ ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ. ಯಾಕೆ ಅಂದರೆ ಎರಡೂ ರಾಜಕೀಯ ಪಕ್ಷಗಳ, ಎರಡೂ ಸರ್ಕಾರಗಳ, ಈವನ್ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧಿಕಾರಿಗಳು, ಈಗೇನು ಕಮಿಟಿ ಇದೆಯಲ್ಲ, ಅವರ ಎಲ್ಲ ದೌರ್ಬಲ್ಯಗಳು ಕೂಡ ಸಾರ್ವಜನಿಕರಿಗೆ ಗೊತ್ತಾಯಿತು. ಯಾಕೆ ಅಂದರೆ ನೀವು ನೋಡಿ, ಇವತ್ತು AI ಟೆಕ್ನಾಲಜಿ ಕೂಡ ಇದೆ. ನೀವು ಈಗ ಕೂಡ ಕೇಳ್ಬಿಡ್ಬೋದು, ಅಂದರೆ ಯಾರದು ಇದರಲ್ಲಿ ಫೇರ್ ಅಂತೇಳಿ, ಅಷ್ಟು ನಾನು ಅದನ್ನು ಕೇಳ್ಕೊಂಡು ಬಂದಿದ್ದೀನಿ. ಅದು ಕೂಡ ಡೀಟೇಲ್ ಆಗಿ ಹೇಳ್ತಾ ಇದೆ ಯಾರ್ಯಾರ್ದು ಏನೇನಿದೆ ಅಂತ. ಇಂತಹ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಅಥವಾ ಒಬ್ಬರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದರೆ ಯಾರು? ಆ್ಯಕ್ಚುಲಿ ಕೇಂದ್ರ ಸರ್ಕಾರಕ್ಕೂ ನಾವೇ ಓಟ್ ಹಾಕಿ ಗೆಲ್ಸಿರ್ತೀವಿ, ರಾಜ್ಯ ಸರ್ಕಾರಕ್ಕೂ ನಾವೇ ಓಟ್ ಹಾಕಿ ಗೆಲ್ಸಿವಿ. ಸಾರ್ವಜನಿಕರಿಗೆ ನಮಗೆ ಬೇರೆ ಸರ್ಕಾರಗಳ ಪ್ರಶ್ನೆ ಇಲ್ಲ, ಅದೊಂದು ಆಡಳಿತಾತ್ಮಕ ವ್ಯವಸ್ಥೆ ಅಷ್ಟೇ. ನಮಗೆ ಯಾಕೆ ನೀವು ಅವ್ರು ಜಾಸ್ತಿ ಮಾಡಿದ್ರು ಇವ್ರು ಜಾಸ್ತಿ ಮಾಡಿದ್ರು ಅಂತ ಜಗಳ ಆಡ್ತಿರಲ್ಲ, ಅಂದರೆ ಜನರನ್ನು ಮೂರ್ಖರನ್ನಾಗಿ ಮಾಡಬೇಕಾಗ್ತೀರ ಅಂತ.